ಶಾಪಿಂಗ್ಗೆ ಬರುವಾಗ ಸ್ವಲ್ಪ ಬಜೆಟ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಬನ್ನಿ. ಹಂಗೆ ಬಂದರೆ ನೋಡಿ, ಇವಾಗ ನನ್ನದು 2000 ಪುಡಿ ಆಗುತ್ತೆ. ಈಗ ನೋಡ್ಕೊಳ್ಳಿ. ಹಾಯ್ ಗಾಯ್ಸ್, ಕಣ್ಣೆಲ್ಲ ನೋಡಿ ಹೆಂಗಾಗಿದೆ ಅಂತ. ಮಳೆ ಬಂದು ಫುಲ್ ಅವಾಂತರ ಸೃಷ್ಟಿ ಮಾಡಿಬಿಟ್ಟಿದೆ ನಮ್ಮ ಬೆಂಗಳೂರು. ರಾತ್ರಿ ಮಳೆನೇ, ರಾತ್ರಿ ಮಳೆ ಮತ್ತು ಮೊನ್ನೆ ಮಳೆ, ಇವಾಗ ಸ್ವಲ್ಪ ಬಿಸಿಲಿದೆ. ನೀವು ಯಾವಾಗ ಬರ್ತೀರಾ ಅಂತ ಬ್ಲೂನ ಸರ್ವಿಸ್ಗೆ ಕೊಡಲಿಕ್ಕೆ. ಸೊ ಕೊಡೋದಲ್ಲ, ಇವಾಗ ನಡ್ಕೊಂಡು ಬರ್ಬೇಕು. ಈಗ ಅವನು ಕೊಟ್ಟುಬಿಟ್ಟು ನಡ್ಕೊಂಡು ಹೋಗ್ಬೇಕು. ಅದೊಂದು ಟಾಸ್ಕ್ ಥರ ಆಗುತ್ತೆ ಈಗ ನನಗೆ. ಬನ್ನಿ ಇವಾಗ ಹೋಗೋಣ. ಗೈಸ್, ಎಳನೀರಿಗೆ ಎಷ್ಟೋ ರೇಟ್ ಆಗಿದೆ ಗೊತ್ತಾ? 50 ರುಪೀಸ್ ಆಗಿದೆ. ಒಂದೊಂದು ಕಡೆ 50 ರುಪೀಸ್, ಒಂದೊಂದು ಕಡೆ 60 ರುಪೀಸ್, ಈ ಥರ. ಬೇರೆ ನನಗೆ ತಗೊಳ್ಳೋಣ ಅಂತ ಇದೆ, ಬೇಡ ಅಂತ ಹೇಳಿ ಯಾಕೋ ಬೇಡ ಅಂತ ಹೋಗ್ತೀವಿ. ಆ್ಯಕ್ಚುಲಿ ಏನು ಗೈಸ್ ಗೊತ್ತಾ, ಕಾಫಿ ಕುಡಿಯೋದಕ್ಕಿಂತ ಅದೇ ಒಳ್ಳೆಯದು. ಬಟ್ ನಮ್ಮ ಮೈಂಡಿಗೆ ಕಾಫಿಯೇ ಬೆಟರ್ ಅಂತ ಅನ್ಸುತ್ತೆ. ಇವಾಗ ನಾನು ಕಾಫಿ ಕುಡಿಯೋಕ್ಕೆ ಕೊಟ್ಟಾ ಗೈಸ್, ಏನು ಗೊತ್ತಾ, ಸ್ಟಾರ್ಟಿಂಗ್ ಆಗ್ತಿಲ್ಲ. ಯಾಕಂದರೆ ಇದು ಹಾಕಿದ್ದಲ್ಲ, ಅದಕ್ಕೆ ಇದು ಆ ಥರ ಜೀವನದಲ್ಲಿ ಗೈಸ್. ಮಕ್ಕಳ ಜೊತೆಗೆ ಮಕ್ಕಳಾಗೋದು ಇದೇ ಅನಿಸುತ್ತೆ ಅಲ್ವಾ? ಅವ್ರ ಜೊತೆಗೆ ಸುತ್ತಾಡೋದು ಬರೋದು ಒಂಥರ ಮೆಮೊರಿಬಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗೂ ಇರುತ್ತೆ. ಎಷ್ಟೊಂದು ವಿಷಯಗಳು ನಮಗೆ ಗೊತ್ತೇ ಇರಲ್ಲ. ಗೈಸ್, ಡಾಮಿನೋಸ್ಗೆ ಹೋಗೋಣ ಅಂತ ಇದೆಯಲ್ಲ, ಅದೇ ಇದೇ ಡಾಮಿನೋಸ್. ಪಿಜ್ಜಾ ಆರ್ಡ್ರ್ ಮಾಡುವ ಮೇಡಮ್ಗೆ ಪಿಜ್ಜಾ ಬೇಕಂತೆ, ಇಲ್ಲಿಗೆ ಬಂದೆ. ಸೊ ಇದನ್ನ ತಗೊಂಡು ಹೋಗುವ ಅಂತ. ಮಕ್ಕಳು ಬೆಳೀತಾ ಅವ್ರ ಜೊತೆಗೆ ನಾವು ಬೆಳೀತಾ ಹೋಗ್ತಾ ಇರ್ತೀವಿ. ನಮ್ಗೆ ಗೊತ್ತೇ ಇರಲ್ಲ ಕೆಲವೊಂದು ವಿಷಯಗಳೆಲ್ಲ. ಈ ಪಿಜ್ಜಾ ನಮಗೆ ಗೊತ್ತೇ ಇಲ್ಲ. ಸಿಗೋದಿರೋದನ್ನ ನಮ್ಮ ಮಕ್ಕಳಿಗೆ ಕೊಟ್ಟು ಅವ್ರನ್ನ ಸಂತೋಷ ಪಡಿಸೋದು, ಅದೊಂಥರ ಖುಷಿ ಇರುತ್ತೆ ಅಲ್ವಾ? ಸೊ ತುಂಬ ಚೆನ್ನಾಗಿತ್ತು ಮಾತ್ರ ಇವತ್ತಿನ ಬ್ಲಾಗ್ ನಂದು. ಸೊ ಅವ್ರ ಜೊತೆಗೆ ಸುತ್ತಾಡಿದ್ದು. ನಾನು ಹೋಗಿ ಬರ್ತೀನಿ. ಇದು ಪೇ ಮಾಡಿ ಇಡ್ಲಾ? 990229. ನೋಡಿ ಗೈಸ್, ಬ್ಲೂನ ಸರ್ವಿಸಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಪಿಂಗಿಗೆ ಬಂದಿದ್ದು. ಶಾಪಿಂಗ್ ಮಾಡಿಕೊಂಡು ನೋಡ್ತಾ ಇದ್ದಾರೆ ನಮ್ಮ ಮೇಡಮ್. ಈಗ ಯಾವುದು ತಗೊಳ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಇಷ್ಟೊಂದಿದೆ ನೋಡಿ ಕೈಯಲ್ಲಿ. ಆಲ್ರೆಡಿ ಇಷ್ಟೊಂದು ತೊಗೊಂಡಿದ್ದೀನಿ, ಯಾವುದು ತಗೊಳ್ತಾರೆ ಅಂತ ಗೊತ್ತಿಲ್ಲ. ಗೈಸ್, ಇದು ತುಂಬ ಲಾಂಗ್ ವೀಡಿಯೋ ಆಗುತ್ತೆ. ಏಕೆಂದರೆ ಇವತ್ತು ಪರ್ಚೇಸ್ ಮಾಡಿದೆ. ನಾನು ಏನು ತೊಗೊಂಡೆ, ನಮ್ಮ ಮೇಡಮ್ಗೆ ಏನು ತೊಗೊಂಡ್ರು, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ಹಾಕ್ತೀನಿ. ಮತ್ತು ಪಿಜ್ಜಾ ಇದೆ, ಅದನ್ನ ಆರ್ಡ್ರ್ ಮಾಡಿದ್ದೀನಿ, ಅದನ್ನ ತೊಗೊಂಡು ಹೋಗಬೇಕು. ಮತ್ತು ಬ್ಲೂನ ಸರ್ವಿಸ್ಗೆ ಕೊಡಬೇಕು. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಶಾಪಿಂಗ್ಗೆ ಬರುವಾಗ ಸ್ವಲ್ಪ ಬಜೆಟ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಬನ್ನಿ. ಹೇಳದೆ ಹಾಗೆ ಬಂದರೆ ಮೇಲೆ ಫ್ಲೋರ್ಗೆ ಬಂದ್ವಿ. ಇವಳನ್ನು ಕರ್ಕೊಂಡು ಹೋಗ್ಬಿಡೋಣ. ಗೈಸ್, ವಿಡಿಯೋ ಲಾಂಗ್ ಇದೆ. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.